ಸಂಜೆ 7 ಬಿಟ್ರೆ ಸುಮಾರು ಹೋದನ್ರಿ. ಈಗೆಲ್ಲ ಬೀಗ ನಡ್ರಿಗೆ ಆತಾವ ಫೋನ್ ಮಾಡಿರು, ಹಿಂಗೆ ಮತ್ತೆ ಹಿಂಗೆ ಆಗ್ಯದ ಥೋಡೆ ಪ್ಯಾರ್ಲೆಸ್ ಆಗ್ಯದ ಹುಡುಗ, ಕರ್ಕೊಂಡು ಹೋಗಿ ಬರ್ರಿ ಅಂತಂದು. ಆಯ್ತು ತಗೋರಪ್ಪ ಒಬ್ರಿಗೊಬ್ರು ಅಂತ ಹೋದನ್ರಿ. ಹೋದ್ಮೇಲೆ ನಮ್ಗೆ ಏನಂದ್ರೆ ರಾತ್ರಿ 8ಕ್ಕೆ ಫೋನ್ ಮಾಡಿದ್ದು, ದವಾಖಾನೆಗೆ ಅಡ್ಮಿಟ್ ಮಾಡಿರಂದ. ಯಾವಾಗ ಬರ್ತಾವೆ ರಾತ್ರಿ ಬರ್ತೀನಿ ಅಂತ ಇಷ್ಟೇ ಅಂದ, ಖರೆ ಮತ್ತೇನಿಲ್ಲ. ಇದ್ರ ಬಗ್ಗೆ ಗುರ್ತೇನಿಲ್ಲ ನಮ್ಗೆ. ನಾವು ಮುಂಜಾನೆ ಸಂಜೆಗೆ ರಾತ್ರಿಗೆ ನೋಡ್ರಿ 2ರ ಸುಮಾರು ನಮ್ಗೆ ಗುರ್ತಾಗುತ್ತೆ ಫೋನ್ ಬಂದದ್ರಿ. ಹೆಂಗೆ ಬೇಕಾದರೂ ಎಲ್ಲ ಊರಾಗ ಬಂದ, ಊರಲ್ಲೇ ನನಗೆ ಹಿಂಗೆ ಹೇಳಿರು. ಬಂದು ನೋಡ್ತಾ ಮುಡುಗಿತ್ತು. ಏನು ಆಕ್ಸಿಡೆಂಟ್ ಆಗ್ಯದ ಅಂತಂದ್ರೆ ರೀ. ಹಾಂ, ಗಾಡಿ ಆಕ್ಸಿಡೆಂಟ್ ಆಗ್ಯದ ಸುದ್ದಿ. ಅದು ನನಗೆ ಗುರ್ತದೆ ಸರ್, ಎಷ್ಟು ಮಂದಿ ಇದ್ರು ಆ ಗಾಡಿಯಾಗ. ನನಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಹಾಂ, ನಮ್ಮ ಹುಡುಗ ನಡೆಸ್ತಾನೆ 6-7 ವರ್ಷದಿಂದ ಗಾಡಿ ನಡೆಸ್ತಾನೆ ರೀ. ಹಾಂ, ಸ್ವಂತ ಗಾಡಿ ನಮ್ಮದೇ ಅದ ರೀ. ಹಾಂ, ಡ್ಯಾಮೇಜ್ ಆಗಿದೆ. ಹಾಂ, ಮದುವೆ ಆಗಿದೆ ಸರ್. ಏನಾಗಿ ಆಗಿಲ್ಲ, ಪ್ರೆಗ್ನೆಂಟ್ ಅದ ರೀ. ನಾ ಸರ್ ನನಗೂ ಮಾಹಿತಿ ಏನೂ ಬಂದಿಲ್ಲ ಸರ್. ಈಗ ಪೊಲೀಸರು ಅವ್ರಿಗೆ ಏನು ಗುರ್ತಿಲ್ಲ ರೀ ಪಾಪ. ಅವ್ರಿಗೂ ಈಗ ಡೆಡ್ ಬಾಡಿ ಸ್ಪಾಟ್ ಮೇಲೆ ಹೋದ್ಮೇಲೆ ಗುರ್ತಾಗಿರ್ಬೇಕು ಅವ್ರಿಗೂ. ಹೆಂಗೆ ಸರ್ ಅದೇನು ನಮಗೂ ಅಷ್ಟು ಮಾಹಿತಿ ಇಲ್ಲ ಸರ್. ಹಾಂ, ಎಲ್ಲ ಇಲ್ಲ ರಿಲೆಕ್ಷನ್ದೇ ಎಲ್ಲ ಒಬ್ಬರು ನಮ್ಮ ಊರ್ಲಿಂತ ಒಯ್ದಿದ್ರು. ಊರ್ಲಿಂತ ಇಂಗ್ಳಿಗ್ಲಿಂತ ಒಯ್ದಿದ್ರು. ಹೆಂಗೆ ಅದು ಹುಡುಗಿಗೆ ಪ್ಯಾರ್ಲೆಸ್ ಆಗ್ಯದ, ಎಲ್ಲ ರಿಲೆಕ್ಷನ್ದಾಗ ಆಗ್ತದ, ಹಿಂಗಂತ ನಡ್ರಿ ಅಂತ ಹೋದ್ರು. ಈ ಸ್ಪಾಟಿಗೆ ಈಗ ಹೋಗಿವ್ರಿ ಸರ್. ಮುಂಜಾನೆ ರಾತ್ರಿ 2 ವರ್ಷ ಫೋನ್ ಮರನ ಹೋಗಿ ನೋಡಿದ್ದು. ನಮ್ಮ ಹುಡುಗರು ಎಲ್ಲ ಸುಮಾರು ನಮ್ಮವರೇ ಇದ್ದರು, ಯಾರು ಒಬ್ಬರು ಬೇರೆ ಯಾರಿಲ್ಲ. ಡ್ಯಾಮೇಜ್ ಆಗಿದೆ ರೀ. ಏನು ಇಲ್ಲ ಸರ್, ಏನು ನಾವು ಲಾರಿ ಗಿಡರು ನೋಡಿಲ್ಲ, ನಾವು ಮಾತೂ ಇಲ್ಲ ಅವನಿಗೆಲ್ಲ ಸರ್. ಕಂಟಿನ್ಯೂ ಇಲ್ಲ ಆದ್ರಿ ಸರ್, ಸ್ಪಾಟ್ನಲ್ಲಿ ಲಾರಿ ಅದ, ಎಲ್ಲ ಬಿ ಅದ. ಇಲ್ಲ ರೀ, ಇವರು ನಿನ್ನೆ ಹೋಗ್ಯಾರ ಅವರು. ಅಂದರೆ ನಿನ್ನೆ ಹಗ್ಲಾತಿ ಹೋಗ್ಯಾರ, ಬೆಳಗ್ಗೆ ಹೋಗ್ಯಾರ. ಬರೋ ಟೈಮಿಗೆ 12 ಆಗಿತ್ತು. ಅಲ್ಲಿ ಮಾತಾಡ್ಸ ಅವ್ರಿಗೆ ಅವ್ರ ಮನೆಯವ್ರಿಗೆ ಆರಾಮಿದ್ದಿಲ್ಲ. ಅಲ್ಲಿ ಮಾತಾಡೋ ಹೋಗಿದ್ದಾರೆ ಅವರು. ಬರೋ ಟೈಮಿಗೆ ಸ್ವಲ್ಪ ಲೇಟ್ ಆಗ್ಯದ, 12 ಆಗ್ಯದ. ಸ್ವಲ್ಪ ಹಂಗೆ ಮುಂದೆ ಗಾಡಿ ಬಂದದ, ಲಾರಿ ಬಂದದ, ಅದು ಆಕ್ಸಿಡೆಂಟ್ ಆಗಿ ಇದು ಆಗ್ಯದ ಅವ್ರಿಗೆ. ಇಲ್ಲ, ಅವ್ರ ಫ್ಯಾಮಿಲಿದವ್ರಿಗೆ, ರಿಲೇಷನ್ದವ್ರಿಗೆ ಅವ್ರು. ಇಲ್ಲ, ಅವ್ರು ಅಲ್ಲಿ ಯಾರು ಅಡ್ಮಿಟ್ ಮಾಡ್ರ ಅಂತ ಅವ್ರಿಗೆ ಮಾತಾಡೋ ಹೋಗ್ಯಾರ ಅವರು. ಈಗ ಅಲ್ಲಿ ಬರೋ ಟೈಮಿಗೆ ಆಕ್ಸಿಡೆಂಟ್ ಆಗೋದು. ಇಲ್ಲಿ ಹಲ್ಕಡಿ ಮುಂದೆ, ಹಲ್ಕಡಿ ದಾಟಿ. ಸ್ಪೀಡ್ ನಮ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ, ನಾವು ಬಂದು ನೋಡಿ ಅಷ್ಟೇ. ನಮಗೂ ಬೆಳಗ್ಗೆ ಗೊತ್ತಾಗದ. ರಾತ್ರಿ ಹೋಗ್ಯಾರ ಅವ್ರಿಗೆ ಗೊತ್ತಾಗದ. ನಮಗೆ ಬೆಳಗ್ಗೆ ಮಾರ್ನಿಂಗ್ ಗೊತ್ತಾಗದ, ಅದಕ್ಕೆ ಮಾರ್ನಿಂಗ್ ಹೋಗಿದ್ವಿ ನಾವು. ಅದು ಲಾರಿ ನಮಗೆ ಏನು ಮಾಹಿತಿ ಗೊತ್ತಿಲ್ಲ. ಅದು ಅದೇ ಒಬ್ಬ ಡ್ರೈವರು, ಒಬ್ಬ 4 ಮಂದಿ ಮನೆಯವ್ರು ಹೋಗ್ಯಾರ. 5 ಮಂದಿ ಹೋಗ್ಯಾರ. ಡೆತ್ ಆಗ್ಯಾರ ಅವ್ರು. 5 ಮಂದಿ ಇದ್ರು. ಹಾಸ್ಪಿಟಲ್ ಹೋಗಿದ್ರು ಯಾದಗಿರ್ಗೆ. ಅವರು ಯಾರನ್ನ ಅವ್ರು ಬೀಗಿರ್ದ ಆರಾಮಿಲ್ಲ ಅನ್ಕಸಿ ವಾಪಸ್ ಬರೋ ಟೈಮಿಗೆ ಆಗ್ಯದ ರಾತ್ರಿ. ಅವರು 7-8 ಮಂದಿ ಹೋಗಿರಿ. ಹಿಂಗಡಿಲಿಂತ ಹೋಗಿದ್ದೆ ಅವ್ರು. ಹಿಂಗಡಿಲಿಂತ ಹೋಗಿದ್ದೆ, ಬರೋ ಟೈಮಿಗೆ ಆಗ್ಯದ ರಾತ್ರಿ 12:30 1 ಹೆಂಗಾಗ್ಯದ ನಾವು ಕೇಳಿ ಬಂದಿರಿ. ಹೆಂಗಾಗ್ಯದ ಅಂದರೆ ಲಾರಿಗೆ ಆಕ್ಸಿಡೆಂಟ್ ಆಗ್ಯದ. ಅವ್ರು ಅದೇ ಆ ಹುಡುಗ ಮಾತಾಡಲ್ಲ ಹೋಗ್ಯಾರ. ಅವರು ಬೀಳ್ಲ ಹೋಗ್ಯಾರ ಕಿರೇಶ್ವರದಾಗ. 5 ಮಂದಿ ಹಾಂ, ಒಂದೇ ಫ್ಯಾಮಿಲಿ. ಡ್ರೈವರ್ ಒಬ್ಬ ಕಡೆಗಾರ, 4 ಮಂದಿ ಒಂದೇ ಫ್ಯಾಮಿಲಿ. 4 ಮಂದಿ ಒಂದೇ ಫ್ಯಾಮಿಲಿ. ಕೆಲಸ ಇಲ್ಲ, 2 ಹೆಣ್ಮಕ್ಳ ರೀ. 3 ಅದೇ ಪಾಲಿಶ್ ಮಷಿ ಕನ್ಯಾಗ ಕೆಲಸ ಮಾಡ್ತಾರೆ, ಲೇಬರ್ ಕೆಲಸ. ಇಲ್ಲ, ಅವ್ರ ಮನೆಯವ್ರಿಗೆ ಅಂಗಡಿದಾಗ ಇರ್ತಲ್ಲ, ಅವ್ರಿಗೆ ಆರಾಮಿಲ್ಲ. ಹಾಂ, ಯಾಕೆ ಹಾಂ, ಬಿಟ್ಟು ಬರ